ಸಂಡೂರಿಗೆ ಬನ್ನಿ. ಸಂಡೂರು ನಿಜವಾಗಿ ಸಂತೋಷ್ ಲಾಡ್ ಅವರ ಊರದು ಸಂಡೂರು. ಮತ್ತು ಅವ್ರು ಯಾಕೆ ಸಂಡೂರಲ್ಲಿ ನಿಲ್ಲಲ್ಲ, ಕಲಘಟಕಿಯಲ್ಲಿ ಯಾಕೆ ನಿಲ್ತಾರೆ ಅಂತಂದರೆ, ಸಂಡೂರು ಅದು ರಿಸರ್ವೇಷನ್ ಕಾನ್ಸ್ಟಿಟ್ಯುವೆನ್ಸಿ ಆಗಿದೆ, ಮೀಸಲಾತಿ. ಅಲ್ಲಿ SC ST ಹಿಂಗೇ ಬರಬೇಕು, ಅದು ಬೇರೆ ಯಾರು ಬರೋಕ್ಕಾಗೋದಿಲ್ಲ. ಹಾಗಾಗಿ ಅವರಲ್ಲಿ ನಿಲ್ಲಕ್ಕಾಗಲ್ಲ, ಅವರು ಮರಾಠ. ಓಕೆ, ಅವರು ಆಮೇಲೆ ಕಲಘಟಕಿ ಹುಡ್ಕೊಂಡ್ಬಿಟ್ರು. ಮೊದಲು ಗೋರ್ಪಡೆ ಇವರೆಲ್ಲ ಭಾಳ ಗಣಿದಣಿಗಳೆಲ್ಲ ಗೆಲ್ತಾಯಿದ್ರು. ಸಂಡೂರಲ್ಲಿ ಈಗಲೂ ಕೂಡ, ಆದರೆ ಹೋಲ್ಡ್ ಇದೆ. ನಿಮಗೆ ಸಂತೋಷ್ ಲಾಡ್ಗೆ ಭಯಂಕರ ಹೋಲ್ಡ್ ಇದೆ. ಒಳ ಹೊಡೆತಕ್ಕೆ ತತ್ತರಿಸಲಿದೆಯಾ ಕೇಸರಿ ಸೇನೆ? ಏನು ಒಳ ಹೊಡೆತ ಅಂತಂದರೆ, ಈಗ ಗಣಿದಣಿ ಜನಾರ್ದನ್ ರೆಡ್ಡಿ ವಾಪಸ್ ಬಂದಿದ್ದಾರೆ, ಬಳ್ಳಾರಿಗೆ ಹೋಗೋದಕ್ಕೆ ಅವಕಾಶ ಸಿಕ್ಕಿದೆ, BJPಗೆ ಸೇರಿಕೊಂಡಿದ್ದಾರೆ, ಎಲ್ಲ ಆಗಿದೆ. ಅಲ್ಲಿ ರಾಮುಲು ಅವರ ಪಾರುಪತ್ಯ ಇತ್ತು. ರಾಮುಲು ಅವರಿಗೆ ದೇವೇಂದ್ರಪ್ಪ ಅನ್ನೋರಿಗೆ ಕೊಡುವ ಅಂತಿತ್ತು ಟಿಕೆಟು. ಇವರು ಬೇಡ, ದೇವೇಂದ್ರಪ್ಪನಿಗೆ ಬೇಡ, ನಾನು ಗೆಲ್ಲಿಸ್ಕೊಂಡು ಬರ್ತೀನಿ, ಬಂಗಾರು ಹನುಮಂತಿಗೆ ಕೊಡಿ ಅಂತ ಇವರು. ಹಾಗಾಗಿ ಕಾಂಬಿನೇಷನ್ ಸ್ವಲ್ಪ ವರ್ಕೌಟ್ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲಿ ಲಿಂಗಾಯತರು ಮತ್ತು ನಾಯಕ ಸಮುದಾಯ, ವಾಲ್ಮೀಕಿ ಸಮುದಾಯ ಭಾಳ ಸ್ಟ್ರಾಂಗ್ ಇದೆ. ಲಿಂಗಾಯತ ಸಮುದಾಯ BJP ಪರ ಇದೆ. ಈ ರಾಮುಲು ಇದ್ದಾರಲ್ಲ, ಅವರು ಸ್ವತಃ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು, ವೋಟ್ ತರ್ತಾರೆ ಅನ್ನೋಂಥ ಈಗೆಲ್ಲ ಲೆಕ್ಕಾಚಾರ ಇದೆ. ಸಂಡೂರಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅಬ್ಬರ ಫಿಕ್ಸ್ ಅಂತ ಇದರ ನಡುವೆ ಕೂಡ. ಯಾಕೆ ಅಂತಂದರೆ, ಸರ್ವೆಗಳಲ್ಲೂ ಕೂಡ ಅನ್ನಪೂರ್ಣ ತುಕಾರಾಂ ಪರ ಒಲವು ವ್ಯಕ್ತವಾಗಿದೆ, ಸಂತೋಷ್ ಲಾಡ್ ಪರ. ನೋಡಿ, ಇಲ್ಲಿ 43% ಮತ ಕಾಂಗ್ರೆಸ್ಗೆ ಅಂತರ. ನೋಡಿ, BJPಯ ಬಂಗಾರು ಹನುಮಂತು 40%, ಅಂದರೆ 43-40. ಅರ್ಥ ಆಯ್ತಾ? ಅಲ್ಲೆಷ್ಟಿತ್ತು? 45-41. ಅಲ್ಲಿ 4% ಗ್ಯಾಪು, ಇಲ್ಲಿ 3% ಗ್ಯಾಪ್. ಇತರರಿಗೆ 17% ಮತಗಳು. ನೋಡಿ, ಇದು ವೆರಿ ಡೇಂಜರ್. ಇದು ಈ ಅಂದಾಜು ಸಿಕ್ಕಿಲ್ಲ ನೋಡಿ. 17% 3% ಈ ಕಡೆ ಬಂದರೆ ಆಯ್ತಲ್ಲ. ಹಾಗಾಗಿ ಹೇಳಕ್ಕೆ ಬರಲ್ಲ. ಸರ್ವೆ ಪ್ರಕಾರ ಕಾಂಗ್ರೆಸ್ ಗೆಲ್ಲತ್ತಂತೆ, ಮುಗೀತು. ಇಲ್ಲಿ ಸೋತ್ರೆ ಇಬ್ಬರು ಹ್ಯಾಟ್ರಿಕ್ ಸೋಲು. ಅವರು ಕೂಡ 2 ಸಲ ಸೋತಿದ್ದಾರೆ, 18-23 ಸೋತಿದ್ದಾರೆ. ಈ ಹಿಂದೆ ಕೂಡ ಒಮ್ಮೆ ಸೋತಿದ್ದಾರೆ, ಅದು ಬೇರೆ ವಿಚಾರ. ಕನ್ಸೆಕ್ಯೂಟಿವ್ ಆಗಿರುತ್ತಲ್ಲ. ಸೊ ಹ್ಯಾಟ್ರಿಕ್ಸ್ ಯಾರು ಗೆಲ್ತಾರೆ ಅವರ ಹ್ಯಾಟ್ರಿಕ್ ಸೋಲ್ ತಪ್ಪೋಯ್ತು. ಯಾರು ಸೋಲ್ತಾರೆ ಅವರ ಹ್ಯಾಟ್ರಿಕ್ ಹೀರೋ ಆಗಿಬಿಡ್ತಾರೆ ಅವರು ಸೋಲ್ನಲ್ಲಿ. ನಮ್ಮ ಇಕ್ಬಾಲ್ ಹುಸೇನ್ ಗೆದ್ದರು. ಆ ಕ್ಷೇತ್ರದಲ್ಲಿ ನಮಗೆ ವೋಟ್ ಕಡಿಮೆ ಬಂದಿತ್ತು. ನಮ್ಮ ಡ್ಯೂಟಿ ನಾವು ಮಾಡಿದ್ವಿ, ಗೆಲ್ತೀವಿ ಆತ್ಮವಿಶ್ವಾಸ ನನಗಂತೂ ಇದೆ. ಸಂಡೂರು ಚುನಾವಣೆಯ ಮತ ಎಣಿಕೆಗೂ ಸಿದ್ಧತೆ ಜೋರಾಗಿದೆ. ಬಳ್ಳಾರಿಯ ಸರ್ಕಾರಿ ಪಾಲಿಟೆಕ್ನಿಕಲ್ ಕಾಲೇಜಿನಲ್ಲಿ ಕೌಂಟಿಂಗ್ ನಡೆಯಲಿದ್ದು, ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಅಂತ DC ಮಾಹಿತಿಯನ್ನು ನೀಡಿದ್ದಾರೆ. ಈಗ 23ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಲಾಗಿದೆ. ಒಂದು ಕೌಂಟಿಂಗ್ ರೂಮ್ ಇರುತ್ತೆ, ಅದರಲ್ಲಿ 14 ಟೇಬಲ್ ಇರುತ್ತವೆ. ಹಾವೇರಿ ತಾಲೂಕಿನ ದೇವಗಿರಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಶಿಗ್ಗಾವಿ ಉಪಚುನಾವಣೆಯ ಮತ ಎಣಿಕೆ ನಡೆಯಲಿದೆ. ಚುನಾವಣಾ ಆಯೋಗದ ಮಾರ್ಗಸೂಚಿಯಂತೆ 14 ಟೇಬಲ್ಗಳನ್ನು EVM ಎಣಿಕೆಗಾಗಿ ನಿಗದಿಪಡಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾರ್ನ ಕ್ರೇಜೆಲ್ಲ ಇರೋರು ಎಲ್ಲ ಒಂದು ಭಯ ಕಾಡ್ತಿರ್ಬೋದು ದರ್ಶನ್ಗೆ. ನಾನು ಹಿಂಗಾಗ್ಬಿಟ್ರೆ ಹಿಂಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಆಗೋದು ಬೇಡ, ಗುಣಮುಖರಾಗಲಿ. ಹಾಗಾಗಿ ದರ್ಶನ್ ಸದ್ಯಕ್ಕೆ ಫಿಸಿಯೋಥೆರಪಿಯಲ್ಲೇ ಮುಗೀಲಿ ಅನ್ನುವಂಥದ್ದು ಮಾಡ್ತಾಯಿದ್ದಾರೆ. ಆದರೆ ನೀವು ಕೋರ್ಟಿಂದ ಆದೇಶ ಪಡೆದಿರೋದು ಆಪರೇಷನ್ ಮಾಡಲಿಕ್ಕೆ, ಅದು ಏನಾಗುತ್ತೆ ಗೊತ್ತಿಲ್ಲ. ಔಷಧಗಳಿಂದ ಸಮಸ್ಯೆ ನಿಯಂತ್ರಿಸಲು ಯತ್ನಿಸಲಾಗ್ತಾ ಇದೆ ಅನ್ನುವಂಥ ಮಾತು. ದರ್ಶನ್ ಆರೋಗ್ಯದ ಬಗ್ಗೆ ಹೈಕೋರ್ಟ್ ವಕೀಲರ ಆರೋಗ್ಯದ ಬಗ್ಗೆ ಕೋರ್ಟ್ಗೆ ಮಾಹಿತಿ ಕೊಡಬೇಕಲ್ವಾ, ಅದನ್ನು ಮಾಹಿತಿ ಕೊಟ್ಟಿದ್ದಾರೆ. ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ. ಆವಾಗ ಕೊಟ್ಟುಬಿಡ್ಬೇಕು. ಆಮೇಲೆ ಇನ್ನಿತರ ಕೇಸ್ ಇರುತ್ತೆ. ಈಗ ಈ ಬಾಂಬ್ ಬ್ಲಾಸ್ಟ್ ಕೇಸ್ ಇದೆಯಲ್ಲ, ಯಾವುದು ರಾಮೇಶ್ವರಂ ಕೆಫೆ, ಇಂಥದ್ದೆಲ್ಲ, ಇದಕ್ಕೆಲ್ಲ ಸ್ವಲ್ಪ ಟೈಮ್ ಇದೆ. ಕೆಲವುದಕ್ಕೆ 120 ಡೇಸ್, ಕೆಲವುದಕ್ಕೆ 60 ದಿವಸ, ಹೀಗೆಲ್ಲ ಇದೆ. ಕೊಲೆ ಕೇಸಲ್ಲಿ 90 ಡೇಸಲ್ಲಿ ಕೊಡಬೇಕು, ಅದನ್ನು ಕೊಟ್ಟಿದ್ದಾರೆ. ಆಮೇಲೆ ನೀವು ಕೊಡ್ತಾ ಹೋಗಿ ಅಂತ ಆ ಥರ. ಈಗ 2ನೇ ಚಾರ್ಜ್ ಶೀಟಲ್ಲಿ ದರ್ಶನ್ ಸಿಕ್ಕಿ ಬೀಳ್ತಾರಾ ಅನ್ನುವಂಥ ದೊಡ್ಡ ಅನುಮಾನ ಕಾಡ್ತಾ ಇದೆ. ಯಾಕಂದರೆ 2ನೇ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ಎಲ್ಲ ಸಿದ್ಧತೆ ಮಾಡ್ತಾರೆ. ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಸಬೇಕು. 1000ಕ್ಕೂ ಅಧಿಕ ಪುಟಗಳ ವರದಿ ಸಲ್ಲಿಸಲು ತಯಾರಿ ಆಗ್ತಾ ಇದೆಯಂತೆ. ಕೊಲೆ ಕೇಸ್ಗೆ ಸಂಬಂಧಪಟ್ಟ ಈ ಹಿಂದೆ ಒಂದು 9000 ಪುಟಗಳಿತ್ತಲ್ಲ, ಅದಕ್ಕಿಂತ ಹೆಚ್ಚಾಗಿ 20ಕ್ಕೂ ಹೆಚ್ಚು ಸಾಕ್ಷಿಗಳು ಈ ಚಾರ್ಜ್ ಶೀಟಲ್ಲಿ ಇದೆಯಂತೆ. ರೇಣುಕಾಸ್ವಾಮಿ ಹತ್ಯೆ ಕುರಿತ FSL ವರದಿಗಳಿವೆ ಅಂತೆ. ರಿಟ್ರೀವ್ ಮಾಡಿರೋ ಫೋಟೋಗಳನ್ನು ಸಲ್ಲಿಸಲು ಸಿದ್ಧತೆ. ಎಲ್ಲಿಂದ ರಿಟ್ರೀವ್ ಮಾಡಿದ್ರು ನೋಡಿ, ಮತ್ತೊಮ್ಮೆ ಹೇಳ್ತೀನಿ, ಇನ್ನೂ ಕೂಡ ದರ್ಶನ್ ಮೊಬೈಲ್ ರಿಟ್ರೀವ್ ಆಗಿಲ್ಲ ವೀಕ್ಷಕರೇ. ದರ್ಶನ್ ಮೊಬೈಲ್ ರಿಟ್ರೀವ್ ಆಗಿಲ್ಲ. ಐಫೋನು
ಮಾಡೋಕ್ಕೆ ಕಷ್ಟ, ಆದರೆ ಮಾಡದೇ ಇರೋಕ್ಕಾಗಲ್ಲ, ಮಾಡ್ತಾರೆ. ಇಟ್ ವಿಲ್ ಟೇಕ್ ಟೈಮ್. ಓಕೆ. ಆದರೆ ಈ ಫೋಟೋ ಯಾರು ತೆಗೆದ್ರು, ಯಾರ ಮೊಬೈಲಿಂದ? ಪುನೀತ್ ಅನ್ನೋನೊಬ್ಬ ಇದ್ದ, ಗೊತ್ತಾ? ಎಸ್, ರೇಣುಕಾಸ್ವಾಮಿ ಕೊಲೆ ನಡೆದಾಗ ಸ್ಥಳದಲ್ಲಿದ್ದ ಪುನೀತ್. ಇವರಿಗೆಲ್ಲ ಒಂದು ಹುಚ್ಚಿದೆ, ಫೋಟೋ ತೆಗೆದು ಬಿಡೋದು. ಯಾವ ಟೈಮು ಏನಾಗುತ್ತೆ ಗೊತ್ತಿರೋದಿಲ್ಲ, ಇಷ್ಟು ಮಾರಣಾಂತಿಕ ಆಗುತ್ತೆ ಅಂತ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಬಾಸ್ ಇದ್ದಾರೆ, ಎಲ್ಲ ಸಂಭಾಳಿಸ್ತಾರೆ ಅಂತ ಅಂದ್ಕೊಂಡಿರ್ಬೋದು. ಇನ್ನು ಪ್ರತ್ಯಕ್ಷದರ್ಶಿ ಪುನೀತ್ ಮೊಬೈಲ್ನಿಂದ ಆ ಫೋಟೋ ರಿಟ್ರೀವ್ ಆಗಿದೆಯಂತೆ. ಅಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ತನ್ನ ಗ್ಯಾಂಗ್ ಜೊತೆ ನಿಂತು ಒಂದು ಫೋಟೋ ತೆಗೆಸ್ಕೊಂಡಿದ್ದಾರಂತೆ ದರ್ಶನ್. ರೇಣುಕಾಸ್ವಾಮಿ ಶವದ ಬಳಿ ದರ್ಶನ್ ನಿಂತಿರುವ ಫೋಟೋ ಇದೆಯಂತೆ. ಆಮೇಲೆ ಇನ್ನೊಬ್ಬ ಇದ್ನಲ್ಲ ಓತಿಕ್ಯಾತ ಪವನ್ ಮೊಬೈಲ್ನಿಂದಲೂ 2 ಫೋಟೋ ರಿಟ್ರೀವ್ ಆಗಿದೆಯಂತೆ. ಆಮೇಲೆ ಅವನೇನು ಮಾಡ್ತಾನೆ, ಬಂಧನದ ಭಯದಿಂದ ಫೋಟೋ ಡಿಲೀಟ್ ಮಾಡಿರ್ತಾನೆ. ಇಷ್ಟೆಲ್ಲ ಆಯಿತು ಅಂತ ಗೊತ್ತಾಗ ಡಿಲೀಟ್ ಮಾಡಿರ್ತಾನೆ. ಆದರೆ ತುಂಬ ಜನರಿಗೆ ಗೊತ್ತಿಲ್ಲ, ನೀವು ಏನೇ ತಿಪ್ಪರ್ಲಾಗಿ ಹೊಡೆಯಿರಿ, ಡಿಲೀಟ್ ಮಾಡಿ, ಬೇರೆ 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 ಕಡೆಗಳಲ್ಲಿ ಅದು ಸಂಗ್ರಹ ಆಗಿರುತ್ತೆ. ಬೇರೆ ಬೇರೆ ಕಡೆಗಳಲ್ಲಿ ಸಂಗ್ರಹ ಆಗಿರುತ್ತೆ. ಒಂದು 4-5 ಕಡೆ ಆದರೂ ಹೋಗಿ ಡಿಲೀಟ್ ಮಾಡಬೇಕಾಗುತ್ತೆ ನೀವು, ಕಂಪ್ಲೀಟ್ ಡಿಲೀಟ್. ಆದರೆ ರಿಟ್ರೀವ್ ಮಾಡಬೇಕು ಅಂತ ಕೂತ್ರೆ ನಿಮಗೆ ರಿಟ್ರೀವ್ ಮಾಡೋಕ್ಕಾಗುತ್ತೆ. ನೋಡಿ ಪೊಲೀಸರು ಏನು ಮಾಹಿತಿ ಕೊಡ್ತಾರೆ ಅಂದರೆ, ನೀಲಿ ಟೀ ಶರ್ಟ್, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿದ್ರಂತೆ ದರ್ಶನ್. ಇದೇ ಥರ ಇರ್ಬೋದೇನೋ ಗೊತ್ತಿಲ್ಲ. ಶವದ ಜೊತೆ ಫೋಟೋ ತೆಗೆದುಕೊಂಡು ಸಿಕ್ಕಿಬಿತ್ತ ಡಿ ಗ್ಯಾಂಗ್, ಅಥವಾ ನಮಗೊಂದಿರಲಿ ಅನ್ನೋ ಏನೋ ಗೊತ್ತಿಲ್ಲಪ್ಪ. ಒಮ್ಮೊಮ್ಮೆ ಬುದ್ಧಿ ಕೈ ಕೊಟ್ಬಿಡುತ್ತೆ, ಏನು ಮಾಡ್ತೀವಿ ಅಂತ ಗೊತ್ತಿರೋದು. ನನಗೆ ಯಾಕಪ್ಪ ಇಂಥ ಬುದ್ಧಿ ಬಂದು ಅಂತ ಆಮೇಲೆ ಅನೇಕರು ಥಿಂಕ್ ಮಾಡಿರ್ತಾರೆ, ಇದು ಬೇಕಿತ್ತು ನನಗೆ ಅಂತೇಳಿ. ಬೇಡ, ಈ ಥರ ಆಗಿದೆ. ಇದು ಲೇಟೆಸ್ಟ್ ಸುದ್ದಿ. ಓಕೆ ನೋಡಿ, ಇದು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ. 1000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ. 20ಕ್ಕೂ ಹೆಚ್ಚು ಸಾಕ್ಷಿಗಳು ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ನಾವು ಅವತ್ತೇ ಹೇಳಿದ್ವಿ, ಇದು ಮೊದಲನೇ ಇದೇನಲ್ಲ, 2-3 ಇನ್ನೂ ಕೊಡ್ಬೋದು ಬೇಕಿದ್ರೆ, ಇಲ್ಲ ಅಂತಲ್ಲ. ಯಾವಾಗ ಹೆಚ್ಚೆಚ್ಚು ಮಾಹಿತಿಗಳು ಬರುತ್ತೆ. ಯಾಕಂದರೆ ನಿಮಗೆ ಮೊದಲನೇ ಚಾರ್ಜ್ ಶೀಟ್ ಇದೆಯಲ್ಲ 90 ದಿನಗಳೊಳಗೆ ಕೊಡಬೇಕು, 3 ತಿಂಗಳೊಳಗಾಗಿ. ಅದು ಕಾನೂನು ಮಾಡಿದ್ದಾರೆ. ಇಲ್ಲಾಂದರೆ ಮೊದಲು ಏನಾಗ್ತಾ ಇತ್ತು ಅಂದರೆ, ಈ ಪೊಲೀಸರು ಸುಮ್ಮನೆ ಅದನ್ನು ಡಿಲೇ ಮಾಡ್ತಾರೆ. 6 ತಿಂಗಳು, 1 ವರ್ಷ, ಆಗಿಲ್ಲ ಅಂತ. ಈ ಥರ ಕೆಲವರನ್ನ ಬಚಾವ್ ಮಾಡೋಂಥ ಚಾನ್ಸ್ ಇದೆ ಅಂತ ಅಂದ್ಬಿಟ್ಟು ಕೋರ್ಟ್ ಕೂಡ 90 ಡೇಸ್ ಒಳಗೆ ಕೊಟ್ಟುಬಿಡಬೇಕು ಅಂತ ನಿರ್ಧಾರ ಮಾಡಿಬಿಡ್ತು. ಹಾಗಾಗಿ 90 ಡೇಸ್ ಒಳಗೆ ಕೊಟ್ಟುಬಿಡ್ಬೇಕು, 90 ದಿನದೊಳಗೆ ಕೊಟ್ಟುಬಿಡ್ಬೇಕು. ಆಮೇಲೆ ಇನ್ನಿತರ ಕೇಸ್ ಇರುತ್ತೆ. ಈಗ ಈ ಬಾಂಬ್ ಬ್ಲಾಸ್ಟ್ ಕೇಸ್ ಇದೆಯಲ್ಲ, ಯಾವುದು ರಾಮೇಶ್ವರಂ ಕೆಫೆ, ಇಂಥದ್ದೆಲ್ಲ, ಇದಕ್ಕೆಲ್ಲ ಸ್ವಲ್ಪ ಟೈಮ್ ಇದೆ. ಕೆಲವುದಕ್ಕೆ 120 ಡೇಸ್, ಕೆಲವುದಕ್ಕೆ 60 ದಿವಸ, ಹೀಗೆಲ್ಲ ಇದೆ. ಕೊಲೆ ಕೇಸಲ್ಲಿ 90 ಡೇಸಲ್ಲಿ ಕೊಡಬೇಕು, ಅದನ್ನು ಕೊಟ್ಟಿದ್ದಾರೆ. ಆಮೇಲೆ ನೀವು ಕೊಡ್ತಾ ಹೋಗಿ ಅಂತ, ಆ ಥರ. ಈಗ 2ನೇ ಚಾರ್ಜ್ ಶೀಟಲ್ಲಿ ದರ್ಶನ್ ಸಿಕ್ಕಿ ಬೀಳ್ತಾರಾ ಅನ್ನುವಂಥ ದೊಡ್ಡ ಅನುಮಾನ ಕಾಡ್ತಾ ಇದೆ. ಯಾಕಂದರೆ 2ನೇ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ಎಲ್ಲ ಸಿದ್ಧತೆ ಮಾಡ್ತಾರೆ. ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಸಬೇಕು. 1000ಕ್ಕೂ ಅಧಿಕ ಪುಟಗಳ ವರದಿ ಸಲ್ಲಿಸಲು ತಯಾರಿ ಆಗ್ತಾ ಇದೆಯಂತೆ. ಕೊಲೆ ಕೇಸ್ಗೆ ಸಂಬಂಧಪಟ್ಟ ಈ ಹಿಂದೆ ಒಂದು 9000 ಪುಟಗಳಿತ್ತಲ್ಲ, ಅದಕ್ಕಿಂತ ಹೆಚ್ಚಾಗಿ 20ಕ್ಕೂ ಹೆಚ್ಚು ಸಾಕ್ಷಿಗಳು ಈ ಚಾರ್ಜ್ ಶೀಟಲ್ಲಿ ಇದೆಯಂತೆ. ರೇಣುಕಾಸ್ವಾಮಿ ಹತ್ಯೆ ಕುರಿತ FSL ವರದಿಗಳಿವೆಯಂತೆ. ರಿಟ್ರೀವ್ ಮಾಡಿರೋ ಫೋಟೋಗಳನ್ನು ಸಲ್ಲಿಸಲು ಸಿದ್ಧತೆ. ಎಲ್ಲಿಂದ ರಿಟ್ರೀವ್ ಮಾಡಿದ್ರು ನೋಡಿ, ಮತ್ತೊಮ್ಮೆ ಹೇಳ್ತೀನಿ, ಇನ್ನೂ ಕೂಡ ದರ್ಶನ್ ಮೊಬೈಲ್ ರಿಟ್ರೀವ್ ಆಗಿಲ್ಲ ವೀಕ್ಷಕರೇ. ದರ್ಶನ್ ಮೊಬೈಲ್ ರಿಟ್ರೀವ್ ಆಗಿಲ್ಲ. ಐಫೋನು ಮಾಡೋಕ್ಕೆ ಕಷ್ಟ, ಆದರೆ ಮಾಡದೇ ಇರೋಕ್ಕಾಗಲ್ಲ, ಮಾಡ್ತಾರೆ. ಇಟ್ ವಿಲ್ ಟೇಕ್ ಟೈಮ್. ಓಕೆ. ಆದರೆ ಈ ಫೋಟೋ ಯಾರು ತೆಗೆದ್ರು, ಯಾರ ಮೊಬೈಲಿಂದ? ಪುನೀತ್ ಅನ್ನೋನೊಬ್ಬ ಇದ್ದ, ಗೊತ್ತಾ? ಎಸ್, ರೇಣುಕಾಸ್ವಾಮಿ ಕೊಲೆ ನಡೆದಾಗ ಸ್ಥಳದಲ್ಲಿದ್ದ ಪುನೀತ್. ಇವರಿಗೆಲ್ಲ ಒಂದು ಹುಚ್ಚಿದೆ, ಫೋಟೋ ತೆಗೆದು ಬಿಡೋದು. ಯಾವ ಟೈಮು ಏನಾಗುತ್ತೆ ಗೊತ್ತಿರೋದಿಲ್ಲ, ಇಷ್ಟು ಮಾರಣಾಂತಿಕ ಆಗುತ್ತೆ ಅಂತ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಬಾಸ್ ಇದ್ದಾರೆ, ಎಲ್ಲ ಸಂಭಾಳಿಸ್ತಾರೆ ಅಂತ ಅಂದ್ಕೊಂಡಿರ್ಬೋದು. ಇನ್ನು ಪ್ರತ್ಯಕ್ಷದರ್ಶಿ ಪುನೀತ್ ಮೊಬೈಲ್ನಿಂದ ಆ ಫೋಟೋ ರಿಟ್ರೀವ್ ಆಗಿದೆಯಂತೆ. ಅಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ತನ್ನ ಗ್ಯಾಂಗ್ ಜೊತೆ ನಿಂತು ಒಂದು ಫೋಟೋ ತೆಗೆಸ್ಕೊಂಡಿದ್ದಾರಂತೆ ದರ್ಶನ್. ರೇಣುಕಾಸ್ವಾಮಿ ಶವದ ಬಳಿ ದರ್ಶನ್ ನಿಂತಿರುವ ಫೋಟೋ ಇದೆಯಂತೆ. ಆಮೇಲೆ ಇನ್ನೊಬ್ಬ ಇದ್ನಲ್ಲ ಓತಿಕ್ಯಾತ ಪವನ್ ಮೊಬೈಲ್ನಿಂದಲೂ 2 ಫೋಟೋ ರಿಟ್ರೀವ್ ಆಗಿದೆಯಂತೆ. ಆಮೇಲೆ ಅವನೇನು ಮಾಡ್ತಾನೆ, ಬಂಧನದ ಭಯದಿಂದ ಫೋಟೋ ಡಿಲೀಟ್ ಮಾಡಿರ್ತಾನೆ. ಇಷ್ಟೆಲ್ಲ ಆಯಿತು ಅಂತ ಗೊತ್ತಾಗ ಡಿಲೀಟ್ ಮಾಡಿರ್ತಾನೆ. ಆದರೆ ತುಂಬ ಜನರಿಗೆ ಗೊತ್ತಿಲ್ಲ, ನೀವು ಏನೇ ತಿಪ್ಪರ್ಲಾಗಿ ಹೊಡೆಯಿರಿ, ಡಿಲೀಟ್ ಮಾಡಿ, ಬೇರೆ 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 ಕಡೆಗಳಲ್ಲಿ ಅದು ಸಂಗ್ರಹ ಆಗಿರುತ್ತೆ. ಬೇರೆ ಬೇರೆ ಕಡೆಗಳಲ್ಲಿ ಸಂಗ್ರಹ ಆಗಿರುತ್ತೆ. ಒಂದು 4-5 ಕಡೆ ಆದರೂ ಹೋಗಿ ಡಿಲೀಟ್ ಮಾಡಬೇಕಾಗುತ್ತೆ ನೀವು, ಕಂಪ್ಲೀಟ್ ಡಿಲೀಟ್. ಆದರೆ ರಿಟ್ರೀವ್ ಮಾಡಬೇಕು ಅಂತ ಕೂತ್ರೆ ನಿಮಗೆ ರಿಟ್ರೀವ್ ಮಾಡೋಕ್ಕಾಗುತ್ತೆ. ನೋಡಿ ಪೊಲೀಸರು ಏನು ಮಾಹಿತಿ ಕೊಡ್ತಾರೆ ಅಂದರೆ, ನೀಲಿ ಟೀ ಶರ್ಟ್, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿದ್ರಂತೆ ದರ್ಶನ್. ಇದೇ ಥರ ಇರ್ಬೋದೇನೋ ಗೊತ್ತಿಲ್ಲ. ಶವದ ಜೊತೆ ಫೋಟೋ ತೆಗೆದುಕೊಂಡು ಸಿಕ್ಕಿಬಿತ್ತ ಡಿ ಗ್ಯಾಂಗ್, ಅಥವಾ ನಮಗೊಂದಿರಲಿ ಅನ್ನೋ ಏನೋ ಗೊತ್ತಿಲ್ಲಪ್ಪ. ಒಮ್ಮೊಮ್ಮೆ ಬುದ್ಧಿ ಕೈ ಕೊಟ್ಬಿಡುತ್ತೆ, ಏನು ಮಾಡ್ತೀವಿ ಅಂತ ಗೊತ್ತಿರೋದು. ನನಗೆ ಯಾಕಪ್ಪ ಇಂಥ ಬುದ್ಧಿ ಬಂದು ಅಂತ ಆಮೇಲೆ ಅನೇಕರು ಥಿಂಕ್ ಮಾಡಿರ್ತಾರೆ, ಇದು ಬೇಕಿತ್ತು ನನಗೆ ಅಂತೇಳಿ. ಬೇಡ, ಈ ಥರ ಆಗಿದೆ. ಇದು
ಲೇಟೆಸ್ಟ್ ಸುದ್ದಿ. ಓಕೆ.